ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ವೀನಾರಿ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರೇನ್ರಿ? ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತು ನಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾ ಮಾಡ್ತಾ ಇರೋ ರೆಸಿಪಿ ಯಾವುದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ನೋಡತ್ತೀರಿ, ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಈಗಾಗಲೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ನೀವು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಂಡ್ರೆ ನಾ ಹಾಕುವಂಥ ವಿಡಿಯೋ ತಪ್ಪದ ನಿಮಗೆ ಬರ್ತಾವ್ರಿ. ನಾನು ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕಮೆಂಟ್ ಮಾಡಿರಿ, ಹೆಚ್ಚು ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ, ಈಗ ನಾನು ಪಾಲಕ್ ಚಟ್ನಿ ಮಾಡ್ತೀನಿ ರೀ. ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈಗ ನೋಡಿರಿ, ನಾನು ಏನೇನು ತೋರಿಸಿದ್ದೀನಿ ಅಂದ್ರೆ ನಿಮ್ಗೆ ಪಾಲಕ್ಕು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶೇಂಗಾ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಜೀರಿಗೆ ರೀ ಬೇಕ್ರಿ. ಇಷ್ಟೆಲ್ಲ ಬೇಕು. ಸ್ವಲ್ಪ ಹಿಂಗು ಕೂಡ ಬೇಕ್ರಿ. ಈಗ ನೋಡ್ರಿ, ನಾನು ಪಾಲಕನ ಚೆಂದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಅದನ್ನು ಸ್ವಲ್ಪ ನಾನು ಎಣ್ಣೆ ಹಾಕಿ ಹಂಚಿನ್ಯಾಗ ಹುರ್ಕೊತೀನಿ ರೀ. ಇದು ಪೂರ ಮೆತ್ತಗಾಗುವಂಗೆ ಹುರ್ಕೋಬೇಕಾಗುತ್ತೆ ರೀ. ಚಟ್ನಿ ಮಾತ್ರ ಭಾಳ ಟೇಸ್ಟ್ ಇರುತ್ತೆ ರೀ. ಮತ್ತು ಈ ಥರ ಚಟ್ನಿ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು. ಒಂದು ಸಲ ನೀವು ಬೇಕಾದ್ರೆ ಟ್ರೈ ಮಾಡಿರಿ, ಹೆಂಗೆ ಅನಿಸ್ತು ಅಂಥೇಳಿ. ಮಾಡಿದ ಮೇಲೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಈ ಥರ ಚಟ್ನಿ ಮಾತ್ರ ಭಾಳ ರುಚಿ ಆಕೈತೆ ರೀ. ರೊಟ್ಟಿ ಒಳಗೂ ತಿನ್ಬೋದು, ಚಪಾತಿ ಒಳಗೆ, ಅನ್ನದೊಳಗೆ ಮಸ್ತ್ ಆಕೈತೆ ರೀ. ನಾವು ದೋಸೆ ಮಾಡಿದ್ರೆ ದೋಸೆ ಮೇಲೆನೂ ಹಚ್ಕೋಬೋದು ರೀ. ಈ ಥರ ಚಟ್ನಿ ಮಾಡೋದ್ರಿಂದ ನಾಲಿಗೆಲ್ಲ ರುಚಿ ಕೊಡುತ್ತೆ ರೀ. ನಾಲಿಗೆಗೆ ಟೈಮೂ ಭಾಳ ತೊಗೊಳಂಗಿಲ್ಲ ರೀ. 5 ನಿಮಿಷನಾಗ ಎಲ್ಲ ಕೆಲಸ ಮುಗಿದು ಬಿಡ್ತೈತೆ ರೀ. ಟೈಮೂ ಭಾಳ ತೊಗೊಳಲ್ಲ ರೀ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ, ನಾನು ಪಾಲಕ್ನ ಹುರ್ಕೊಳತ್ತೀನಿ ನೋಡ್ರಿ. ಇನ್ನು ಸ್ವಲ್ಪ ಅದು ಬಾಡೋವರೆಗೂ ನಾವು ಹುರ್ಕೋಬೇಕಾಗತ್ತೆ ರೀ. ಈಗ ನೋಡಿರಿ, ಈ ಥರ ನೀಟಾಗಿ ನಾವು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ ರೀ. ಹುರ್ಕೊಳ್ಳೋ ಮುಂದಾಗ ನಾನೀಗ ಸ್ವಲ್ಪ ಎಣ್ಣೆನೂ ಹಾಕೀನಿ ರೀ. ಹಂಗೆ ಸ್ವಲ್ಪ ಚಮಚೆಲೆ ಫ್ರೆಶ್ ಮಾಡ್ತಾ ಇರ್ಬೇಕು ರೀ ಉರಿ ಮುಂದಾಗ. ನಾವು ಒಂದು ಸೂಡು ಪಾಲಕ್ನ ತೊಗೊಂಡೀನಿ ರೀ. ಇದಕ್ಕೆ ನೀವು ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಾಕ್ಕೊಂಡು ಮಾಡ್ಬೋದು ರೀ. ನಾವು ಒಂದು ಸೂಡ್ನ ಎಷ್ಟಿತ್ತು ಅದ್ರೊಳಗೆ ಮಾಡ್ಕೊಳತ್ತೀನಿ ರೀ. ನಾನು ಅವಾಗವಾಗ ಇದನ್ನು ಮಾಡ್ತಿರ್ತೀನಿ ರೀ. ಯಾಕಂದ್ರೆ ಪಾಲಕ್ ಆರೋಗ್ಯಕ್ಕೂ ಒಳ್ಳೆಯದು ರೀ. ಪಾಲಕ್ ಹಂಗೆ ಸಾಂಬಾರಿನೊಳಗೆ ಹಿಂಗೆ ಹಾಕಿ ಮಾಡಿದ್ರೆ ಮಕ್ಕಳು ತಿನ್ನಂಗಿಲ್ಲ ರೀ, ಎತ್ತಿ ಸೈಡ್ಗೆ ಇಟ್ಬಿಡ್ತಾರೆ. ಈ ಥರ ಮಾಡೋದ್ರಿಂದ ಚಲೋ ಇರುತ್ತೆ. ಪಾಲಕ್ ಮಾತ್ರ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ರೀ. ಈ ಥರ ಚಟ್ನಿ ಮಾಡಿದ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ರೀ. ಈಗ ನೋಡಿರಿ, ನಾನು ಇದು ಕರೆಕ್ಟಾಗಿ ಹುರಿದೀನಿ ರೀ. ಈಗ ಇದನ್ನು ಒಂದು ಪ್ಲೇಟಿಗೆ ತೊಗೊಳ್ತೇನೆ ರೀ. ನಾನು ತೊಕ್ಕೊಳ್ಳೋದು ಕಷ್ಟ ಏನಲ್ಲ ರೀ, ಈಜಿಯಾಗಿ ಬರ್ತೈತಿ. ತೊಕ್ಕೊಂಡ್ಮೇಲೆ ನಾನು ಈಗ ಹಸಿಮೆಣ್ಸಿನ್ಕಾಯಿನ ಒಂದ್ರಾಗ 2 ಭಾಗ ಮಾಡ್ಕೊಂಡೀನಿ ರೀ. ಮಾಡ್ಕೊಂಡು ಅವನು ಸ್ವಲ್ಪ ಎಣ್ಣೆ ಹಾಕಿ ನಾನು ಅವನ್ನ ಹುರ್ಕೋತೀನಿ ರೀ. ಯಾಕಂದ್ರೆ ಒಂದ್ರಾಗ ಯಾಕೆ 2 ಮಾಡೀನಿ ಅಂದ್ರೆ, ನಾವು ಅದನ್ನು ಫ್ರೈ ಮಾಡೋ ಮುಂದಾಗ ಚಟ್ಪಟ್ ಸಿಡಿತೇವೆ ರೀ. ಮತ್ತು ಪಕ್ಕಕ್ಕೆ ಸಿಡಿಬಾರ್ದು ಅನ್ನೋದಕ್ಕೆ ನಾನು ಒಂದ್ರಾಗ 2 ಭಾಗ ಮಾಡಿ ಹಾಕ್ಕೊಂಬಿಟ್ಟೀನಿ ರೀ. ಈಗ ನಾವು ಅದಕ್ಕೆಲ್ಲಿ ಗ್ಯಾಪ್ ಇರಲಿಲ್ಲ ಅಂದ್ರೆ ಅದ್ರೊಳಗೆ ತುಂಬಿ ಟಬ್ ಅಂತಂದ್ರೆ ಬೀಜಗಳೆಲ್ಲ ನಮಗೆ ಸಿಡಿದು ಮಕ್ಕದ ಮೇಲೆ ಕಲಿ ಆಗುವಂಗೆ ಸಿಡಿತಾವೆ ರೀ. ಹಂಗಾಗಿ ಹಂಗೆ ಆಗಬಾರ್ದು ಅನ್ನೋದಕ್ಕೆ ನಾನು ಒಂದ್ರಾಗ 2 ಭಾಗನ ಮಾಡಿ ಅವನು ಕೂಡ ಹುರ್ಕೊಳತ್ತೀನಿ ನೋಡಿರಿ. ನೋಡಿರಿ, ಈ ಥರ ಮೇಲೆ ಬೆಳ್ಳಗೆ ಚಿಕ್ಕಿ ಹಂಗೆ ಕುಂತ್ರ ಫ್ರೈ ಆಗಕತ್ತೇವಂತೆ ಗೊತ್ತಾಕೈತೆ ರೀ. ಈಗ ನೋಡಿರಿ, ಈ ಥರ ನೀಟಾಗಿ ಹುರ್ಕೋಬೇಕು ರೀ. ಅವನ್ನ ಎಣ್ಣೆ ಭಾಳ ಏನು ಹಾಕೋದು ಬೇಕಾಗಿಲ್ಲ ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಚಟ್ನಿ ಮಾತ್ರ ಮಸ್ತ್ ಆಕೈತೆ ರೀ. ಎಷ್ಟಿದ್ರೂ ಬೇಸರ ಆಗಂಗಿಲ್ಲ ರೀ. ಇನ್ನೂ ತಿನ್ಬೇಕು ಅನ್ಸತ್ತೆ ರೀ. ಅಷ್ಟು ಟೇಸ್ಟ್ ಇರುತ್ತೆ ರೀ. ಈಗ ನೋಡಿರಿ, ಈಗ ಮೆಣ್ಸಿನ್ಕಾಯಿನೂ ಹುರಿದು ಮುಗಿತಾ ಬಂತು ರೀ. ಈ ಥರ ಮೇಲೆ ಪದರ್ನಂಗೆ ಅದು ಬೆಳ್ಳಗೆ ಹೇಳ್ಬೇಕು ರೀ ಮೆಣ್ಸಿನ್ಕಾಯಿ. ಅಂದ್ರೆ ಚಟ್ನಿ ರುಚಿ ಆಗತ್ತೆ ರೀ. ನೋಡಿರಿ, ಮೇಲೆ ಪದ್ರ ಕಾಣಿಸುತ್ತಲ್ರಿ, ಆ ಥರ ಫ್ರೈ ಆಗ್ಬೇಕು ರೀ. ಈಗ ಇದಕ್ಕೆ ನಾನು ಶೇಂಗಾ ಹಾಕಿ ಹುರ್ಕೋತೇನೆ ರೀ. ಶೇಂಗಾ ಏನು ಹುರ್ಕೊಂಡಿಂದ ಸಪ್ಪಿ ತೆಗಿದೇನು ಅವಶ್ಯಕತೆ ಇಲ್ಲ ರೀ, ಹಂಗೆ ಹಾಕ್ಬೋದು. ಈಗ ನೋಡಿರಿ, ನಾನು ಶೇಂಗಾ ಕೂಡ ಅವನ್ನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೇನೆ ರೀ. ಸಪ್ಪಿ ತೆಗಿದೇನು ಬೇಕಾಗಿಲ್ಲ ರೀ, ಡೈರೆಕ್ಟ ನಾವು ಮಿಕ್ಸಿ ಮಾಡ್ಕೋಬೋದು ರೀ. ಈಗ ನೋಡಿರಿ, ನಾನು ಸ್ವಲ್ಪ ಎಣ್ಣೆ ಹಾಕಿ ಈಗ ಹುರ್ಕೊಳತ್ತೀನಿ ರೀ.
ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ಹುರ್ಕೊತೀನಿ. ಮ್ಯಾಲೆ ಸೊಪ್ಪಿ ಸ್ವಲ್ಪ ಕೆಂಪಾದ್ರೆ ಸಾಕ್ರಿ. ಈ ಸೊಪ್ಪಿಗಿಪ್ಪಿ ಏನೂ ತೆಗಿದಿಲ್ಲ ರೀ, ಡೈರೆಕ್ಟಾಗಿ ನಾವು ಮಿಕ್ಸಿ ಒಳಗೆ ಹಾಕ್ಕೋಬೋದು ರೀ. ನೋಡಿರಿ, ನಾನು ಶೇಂಗಾನು ನೀಟಾಗಿ ಗ್ಯಾಸ್ ಮಾತ್ರ ಸಣ್ಣ ಇರ್ಬೇಕು ರೀ. ಪೂರ ಜೋರು ಇಟ್ಕೊಂಡ್ರೆ ಒತ್ತಿ ಬಿಡ್ತೈತಿ. ಯಾವುದೇ ಪದಾರ್ಥ ನಾವು ಉರಿಲಿಲ್ರಿ, ಅದು ಒತ್ತಿ ಬಿಡೋ ಚಾನ್ಸ್ ಭಾಳ ಇರ್ತೈತೆ ರೀ. ಅದಕ್ಕಾಗಿ ನಾವು ಗ್ಯಾಸ್ ಸಣ್ಣ ಇಟ್ಕೋಬೇಕಾಗತ್ತೆ ರೀ. ಈ ಥರ ನೋಡಿರಿ, ಇದನ್ನು ಕರೆಕ್ಟಾಗಿ ಈಗ ನಾನು ಹುರ್ಕೊಂಡೀನಿ ರೀ. ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ರೀ. ಅದ್ರೊಳಗೆ ಏನೇನು ಹಾಕ್ಕೋತೀನಿ ನೋಡ್ಕೊಂಬರೋಣ ಬರ್ರಿ. ಈಗ ನೋಡಿರಿ, ನಾನು ಶೇಂಗಾನ, ಪಾಲಕ್ ಮತ್ತು ಇದು ರೀ, ಇದನ್ನು ಸ್ವಲ್ಪ ಆರಿದ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೇನೆ ರೀ. ಅದ್ರೊಳಗೆ ನಾನು ಈಗ ಬೆಳ್ಳುಳ್ಳಿನ ಸೊಪ್ಪಿ ತೆಗೆದು ರೆಡಿ ಮಾಡಿ ಇಟ್ಕೊಂಡೀನಿ ರೀ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತೀನಿ ರೀ. ಹಂಗೆ ಸ್ವಲ್ಪ ನಾನು ಕರಿಬೇವು ಕೂಡ ಹಾಕ್ಕೋತೀನಿ ರೀ. ಚಟ್ನಿ ಘಮ ಘಮ ಅಂಥೇಳಿ ಭಾಳ ರುಚಿಯಾಗಿ ಬರ್ತೈತ್ರಿ. ಈಗ ನೋಡಿರಿ, ನಾನು ಬೆಳ್ಳುಳ್ಳಿ ಹಾಕ್ಕೊಳ್ಳೋದಾದ್ಮೇಲೆ ಸ್ವಲ್ಪ ನಾನು ಕರಿಬೇವು, ಕೊತ್ತಂಬರಿ ನೋಡಿದ್ರಲ್ಲ ನಾನು ಏನೇನು ಹಾಕ್ಕೊಂಡೆ ಅಂತೇಳಿ ಎಲ್ಲ ಹುರಿದಿಟ್ಕೊಂಡಿದ್ದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಈಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ರೀ. ಈಗ ನೋಡಿರಿ, ಮಿಕ್ಸಿನ ಮಾಡ್ಕೊಂಡೀನಿ ರೀ. ಈ ಥರ ಸ್ಮೂತಾಗಿ ಪೂರ್ತಿ ಸಣ್ಣಾಗಿ ರೆಡಿ ಆಗ್ಬೇಕು ರೀ ಚಟ್ನಿ. ಈಗ ನೋಡಿರಿ, ಈ ಥರ ನೀಟಾಗಿ ಪೂರ ಮಿಕ್ಸಿ ಆಗೈತೆ ನೋಡಿರಿ. ಇದೇ ಥರನೇ ಮಿಕ್ಸಿ ಆಗ್ಬೇಕು. ಈಗ ನಾನೇನು ಮಾಡ್ತೀನಿ ಅಂದರೆ ಅದಕ್ಕೆ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ತೇನೆ ರೀ. ಹಿಂಗೆ ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ರುಚಿ ಹೆಚ್ಚು ಕೊಡ್ತೈತೆ ರೀ. ಅದಕ್ಕಾಗಿ ನಾನು ಚಟ್ನಿಗೆ ಒಗ್ಗರಣೆನ ಹಾಕ್ಕೊಳ್ತೇನೆ ರೀ. ಈಗ ನೋಡಿರಿ, ಸ್ವಲ್ಪ ಎಣ್ಣೆ ಹಾಕೀನಿ. ಈಗ ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ತೇನೆ ರೀ. ಈಗ ನೋಡಿರಿ, ನಾನು ಸ್ವಲ್ಪ ಜೀರಿಗೆ, ಸಾಸಿವೆ ಕೂಡ ಹಾಕ್ಕೊಂಡೀನಿ ರೀ ಅದ್ರೊಳಗೆ. ಇವು ಕೂಡ ಸ್ವಲ್ಪ ಸಣ್ಣಾಗಿ ಫ್ರೈ ಆಗ್ಬೇಕು ರೀ. ಪೂರ ಒತ್ತಬಾರ್ದು ರೀ, ಸುಮ್ಮ ಅದಕ್ಕೆ ಒಗ್ಗರಣೆಗೋಸ್ಕರ ಇದನ್ನೆಲ್ಲ ನಾನು ಒಗ್ಗರಣೆ ಹಾಕಿದ ಮೇಲೆ ಗ್ಯಾಸು ಬಂದ್ ಮಾಡಿಬಿಡ್ಬೇಕು ರೀ. ನಾವು ಚಟ್ನಿ ಹಾಕೋಕ್ಕಿಂತ ಮೊದಲು ಗ್ಯಾಸು ಬಂದ್ ಮಾಡ್ಕೋಬೇಕಾಗತ್ತೆ ರೀ. ಈಗ ನೋಡಿರಿ, ನಾನು ಇವು ಚಟಾಪಟ ಅಂದಮೇಲೆ ಗ್ಯಾಸ್ನ ಬಂದ್ ಮಾಡ್ಕೋತೀನಿ ರೀ. ಈಗ ನೋಡಿರಿ, ಸ್ವಲ್ಪ ಕರಿಬೇವು ಕೂಡ ಹಾಕ್ಕೋತೀನಿ ರೀ. ಸ್ವಲ್ಪ ಹಿಂಗೆ ಕೂಡ ಹಾಕ್ಕೋಬೇಕಾಗತ್ತೆ ರೀ. ಯಾಕಂದ್ರೆ ಹಿಂಗೆ ಹಾಕ್ಕೊಳ್ಳೋದ್ರಿಂದ ರುಚಿ ಫ್ಲೇವರ್ ಚೆನ್ನಾಗಿರ್ತೈತೆ ರೀ. ಅದಕ್ಕಾಗಿ ನಾನು ಸ್ವಲ್ಪ ಹಿಂಗೆ ಕೂಡ ಹಾಕ್ಕೊಳ್ತೀನಿ ರೀ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿರ್ತೈತಿ. ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡು ನೋಡಿರಿ ಹಿಂಗನ. ಇದನ್ನು ಕೂಡ ಸ್ವಲ್ಪ ಎಣ್ಣೆಯಾಗ ನಾನು ಚಮಚಲೇನ ಕಲಿಸ್ಕೊತೇನೆ ರೀ. ಈ ಥರ ನೀಟಾಗಿ ಕಲಿಸ್ಕೋಬೇಕು ರೀ. ಆಮೇಲೆ ನಾವು ಏನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ, ಅದನ್ನು ಇದ್ರೊಳಗೆ ಹಾಕ್ಕೋಬೇಕಾಗತ್ತೆ ರೀ. ಚಟ್ನಿ ಮಾತ್ರ ಬಹಳ ಬಹಳ ರುಚಿಯಾಗಿರುತ್ತೆ ರೀ. ಒಂದು ಸಲ ನೀವು ಟ್ರೈ ಮಾಡಿರಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ. ಈ ಥರ ಚಟ್ನಿನ ನೀವೆಂದೂ ಮಾಡಿಲ್ಲ ಅಂತ ನಾ ಅನ್ಕೊಳ್ತೇನೆ ರೀ. ನೋಡಿರಿ, ನಿಮ್ಗೆ ಇಷ್ಟ ಆತಂದ್ರೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ನೋಡಿರಿ, ನಾನು ಅದನ್ನು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ರೀ, ಅದ್ರೊಳಗನ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೇನೆ ರೀ. ಒಗ್ಗರಣೆಗೆ ಏನಿಲ್ಲ ರೀ, ಸ್ವಲ್ಪ ಜೀರಿಗೆ, ಸಾಸ್ವೆ, ಎಣ್ಣೆ, ಕರಿಬೇವು, ಸ್ವಲ್ಪ ಹಿಂಗಿದ್ರೆ ಸಾಕ್ರಿ ಒಗ್ಗರಣೆ ಹಾಕ್ಕೊಳಕ್ಕೆ. ಈಗ ನೋಡಿರಿ, ಚಟ್ನಿ ಕೂಡ ರೆಡಿ ಆತ್ರಿ. ಈಗ ನೋಡಿರಿ, ನಾನು ಒಂದು ಬಟ್ಲಕ್ಕೆ ಹಾಕಿ ನಿಮ್ಗೆ ತೋರಿಸ್ತೀನಿ ರೀ ಚಟ್ನಿ ಹೆಂಗಾಗೈತಿ ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನೋಡಿರಿ, ನಾವು ಸರ್ವ್ ಮಾಡೋ ಬಂದಾಗನ ತಿನ್ನಬೇಕು ಅನ್ಸತ್ತಿತ್ತು ರೀ. ಆ ಥರ ಟೇಸ್ಟ್ ಚಲೋ ಇರುತ್ತೆ ರೀ. ಇದನ್ನು ನಾವು ಅನ್ನದೊಳಗೆ, ಚಪಾತಿ ಒಳಗೆ, ರೊಟ್ಟಿ ಒಳಗೆ ಕೂಡ ಹಾಕ್ಕೋಬೋದು ರೀ. ನಾವು ದೋಸೆ ಮಾಡಿದ್ರೆ ಮ್ಯಾಲೇನು ಇದನ್ನು ಹಾಕ್ಕೊಂಡು ತಿನ್ಬೋದು ರೀ. ಇದ್ರ ಜೊತೆಗೆ ಮೊಸರು ಹಾಕ್ಕೊಂಡು ತಿಂದ್ರೆ ಕಾಂಬಿನೇಷನು ಇನ್ನೂ ಚಲೋ ಇರುತ್ತೆ ರೀ, ಭಾಳ ಟೇಸ್ಟೂ ಇರುತ್ತೆ ರೀ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ. ನಾವು ಮೂರು ಪದಾರ್ಥ ಜೋಡಿನೂ ತಿನ್ಬೋದು ರೀ. ದೋಸೆ, ರೊಟ್ಟಿ, ಚಪಾತಿ ಬೇಕಾ ನಾವು ಅನ್ನಕ್ಕೂ ಇದನ್ನ ಕಲಿಸ್ಕೊಂಡು ತಿನ್ಬೋದು ರೀ. ಅಷ್ಟು ಟೇಸ್ಟಾಗಿರುತ್ತೆ ರೀ ಪಾಲಕ್ ಚಟ್ನಿ. ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಭಾವಿಸ್ತಾ ಇದ್ದೀನಿ.
ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ.